ಗಣಪತಿ ಪೂಜೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಶ್ರೀಗಳು ಕೊಟ್ಟಂತಹ ಹೇಳಿಕೆ ಮತ್ತೆ ಅವರು ಪುನರುಚ್ಚರಿಸಿರುವಂತಹ ವಿಚಾರ ಈಗ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಗಣಪತಿ ಪೂಜೆ ನಮ್ಮ ಸಂಸ್ಕೃತಿ ಅಲ್ಲ ಅನ್ನುವಂತಹ ಹೇಳಿಕೆಯನ್ನ ಈಗ ಶ್ರೀಗಳು ಕೊಟ್ಟಿರುವುದು. ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ ಅಂತ ಹೇಳಿದ್ದಾರೆ ಸಾಣೇಹಳ್ಳಿ ಶ್ರೀಗಳು. ದೇವರು ಈವರೆಗೆ ಯಾರಿಗೂ ವರವನ್ನ ಕೊಟ್ಟಿಲ್ಲ, ಯಾರಿಗೂ ಶಾಪವನ್ನ ಕೊಟ್ಟಿಲ್ಲ ಅನ್ನುವಂತಹ ವಿಚಾರವನ್ನ ಸಾಣೇಹಳ್ಳಿ ಶ್ರೀಗಳು ಹೇಳಿದ್ದಾರೆ. ಗಣಪತಿ ನಮ್ಮ ಸಂಸ್ಕೃತಿ ಅಲ್ಲ ಅಂತ ನಾನು ಹೇಳಿದ್ದೆ. ನಮ್ಮ ಸಂಸ್ಕೃತಿ ಅಂದ್ರೆ ಅದು ಲಿಂಗಾಯತ ಸಂಸ್ಕೃತಿ, ಶರಣ ಸಂಸ್ಕೃತಿ. ಇಲ್ಲಿ ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಅಂತ ನಾನು ನಂಬಿದ್ದೇನೆ ಅಂತ ಹೇಳಿದ್ದಾರೆ. ನಾವು ಸಮಾಧಾನ ಕಳೆದುಕೊಂಡ್ರೆ ಗತಿ ಏನು? ಸರಿಯಾದ ಉತ್ತರ ನೀಡುವ ವಿವೇಕ ಬೇಕಾಗತ್ತೆ. ವಿರೋಧ ಮಾಡಿದವರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಶ್ರೀಗಳು. ಕೆಲ ಮಹಾನುಭಾವರು ದೊಡ್ಡ ಲೇಖನ ಬರೆದಿದ್ದಾರೆ. ಈ ಹೇಳಿಕೆಯನ್ನ ಈ ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ಅವರು ಕೊಡ್ತಾ ಇರುವಂಥದ್ದು, ಈ ರೀತಿಯ ಹೇಳಿಕೆ ನೀಡಿ ನಿಜಗುಣಾನಂದ ಶ್ರೀ ರಾಜ್ಯೋತ್ಸವ ಪ್ರಶಸ್ತಿ ಪಡೆದರು ಅಂತ ಬರ್ಕೊಂಡಿದ್ದಾರೆ. ಪಂಡಿತ ಆರಾಧ್ಯ ಶ್ರೀಗೆ ಮೊಟ್ಟ ಮೊದಲ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದ್ದು ಅಂತ ಅವರಿಗೆ ಗೊತ್ತಿಲ್ಲ ಅಂತ ಹೇಳಿ ಕಿವಿಮಾತು ಹೇಳಿದ್ದಾರೆ ಶ್ರೀಗಳು. ಕಂದಾಚಾರದ ಕೂಪದಲ್ಲಿ ಮುಳುಗಿಸುವ ಪುರೋಹಿತ ಶಾಹಿ ಪರಂಪರೆ ನಮ್ಮ ನಾಡಲ್ಲಿದೆ. ದೇವಸ್ಥಾನ ನಿರ್ಮಿಸಿದ ತಕ್ಷಣ ಜನ ಅಲ್ಲಿ ಸುತ್ತುವರಿತಾರೆ, ಪೂಜೆ ಮಾಡಿಸಿ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ನಿಜವಾಗಿಯೂ ಯಾರಿಗಾದ್ರೂ ಪುಣ್ಯ ಲಭ್ಯ ಆಗಿದೆಯೇ? ಯಾವ ದೇವರು ಈವರೆಗೆ ಯಾರಿಗೂ ವರವೂ ಕೊಟ್ಟಿಲ್ಲ, ಶಾಪವೂ ಕೊಟ್ಟಿಲ್ಲ. ಈ ಸತ್ಯದ ಅರಿವು ಮೌಢ್ಯದಲ್ಲಿ ಮುಳುಗಿದವರಿಗೆ ಅರ್ಥ ಆಗೋದು ಕಷ್ಟ. ಸದಾ ಇನ್ನೊಬ್ಬರ ತಲೆ ಬೋಳಿಸುವ ಕೆಲಸ ಮಾಡ್ತಿರ್ತಾರೆ ಅಂತ ಸಾಣೇಹಳ್ಳಿ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊನ್ನೆ ನಾವು ಧ್ವಜಾರೋಹಣ ಮಾಡುವಾಗಲೂ ಏನೋ ಗಣಪತಿ ನಮ್ಮ ಸಂಸ್ಕೃತಿ ಅಲ್ಲ ಅನ್ನುವಂಥ ಮಾತನ್ನು ಹೇಳಿದ್ವಿ. ನಮ್ಮ ಸಂಸ್ಕೃತಿ ಅಂತಂದರೆ ಲಿಂಗಾಯತ ಸಂಸ್ಕೃತಿ, ಶರಣ ಸಂಸ್ಕೃತಿ ಅನ್ನೋ ಅರ್ಥದಲ್ಲಿ. ಆದರೆ ಕೆಲವು ಮಹಾನುಭಾವರು ಒಂದು ದೊಡ್ಡ ಲೇಖನವನ್ನೇ ಬರೆದು ನಮ್ಮ ಬಗ್ಗೆ ಇಲ್ಲದ ಪದಗಳನ್ನು ಬಳಕೆ ಮಾಡಿದ್ದಾರೆ. ಆಮೇಲೆ ನಾವಿವತ್ತು ಪ್ರಚಾರಕ್ಕೆ ಬರಬೇಕು ಅಂತ ಇಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದೀವಿ ಅಂತ ಬರೀತಾರೆ. ನಾವು ಈ ರೀತಿಯ ಹೇಳಿಕೆಗಳನ್ನು ಇವತ್ತಲ್ಲ, ವಿದ್ಯಾರ್ಥಿ ದಶೆಯಿಂದಲೂ ಕೊಡ್ತಾ ಬಂದಿದ್ದೀವಿ, ಸ್ವಾಮಿಗಳಾದಾಗಲೂ ಕೊಟ್ಟಿದ್ದೀವಿ. ಎಲ್ಲರಿಗೂ ಗೊತ್ತಿದೆ, ನಮ್ಮನ್ನು ಬಲ್ಲವರಿಗೆ ನಾವು ಯಾವುದೇ ಗಣಪತಿ ಉತ್ಸವಗಳಿಗೆ ಹೋಗಲ್ಲ, ಯಾವುದೇ ಗಣಪತಿ ಪೂಜೆಯನ್ನು ಮಾಡೋದಿಲ್ಲ. ಕಾರಣ ಏನು? ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಅನ್ನುವಂಥದ್ದು ಶರಣರ ಸಂದೇಶ. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ, ದೇಹವೇ ದೇಗುಲ ಆಗಬೇಕು ಅನ್ನುವಂತಹ ವಿಚಾರವನ್ನ ಏನು ಬಸವಣ್ಣನವರು ಹೇಳಿದ್ರು ಆ ರೀತಿಯಾಗಿ ನಾವು ನಡೆದುಕೊಳ್ಬೇಕು. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯ ಮೂರ್ತಿ ಪೂಜೆಯನ್ನ ಮಾಡೋದಿಲ್ಲ, ಗಣಪತಿ ಪೂಜೆಯನ್ನ ಮಾಡೋದಿಲ್ಲ ಅನ್ನುವಂತಹ ಮಾತನ್ನ ಸಾಣೇಹಳ್ಳಿ ಶ್ರೀಗಳು ಹೇಳಿದ್ದಾರೆ. ಈಗ ಇದು ಒಂದಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ, ವಿವಾದಾತ್ಮಕ ರೂಪವನ್ನ ಪಡೆದುಕೊಳ್ತಾ ಇದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ ಅವರು ಜಾಯಿನ್ ಆಗಿದ್ದಾರೆ. ನಮಸ್ತೆ ಸ್ವಾಮೀಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲನೇದಾಗಿ ಸಾಣೇಹಳ್ಳಿ ಶ್ರೀಗಳು ಕೊಟ್ಟಂತಹ ಹೇಳಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯದ ಮೂಲಕ ಆರಂಭ ಮಾಡೋದಾದ್ರೆ. ಇದು ಬಹು ಸಂಸ್ಕೃತಿ ಉಳ್ಳ ದೇಶ, ಬಹುಮಾನ್ಯ ಆರಾಧನೆಯನ್ನ ಪಡೆದಂತಹ ದೇಶ. ಇಲ್ಲಿ ಬಹುದೇವತೆಗಳು ನಾನಾ ಸಂಸ್ಕೃತಿಯ ವ್ಯವಸ್ಥೆಯ ಒಳಗೆ ಆರಾಧನೆ ಆಗ್ತಾ ಇರುವಂತಹ ಸನ್ನಿವೇಶದಲ್ಲಿ ಲಿಂಗಾಯತರು ಶರಣ ಸಂಸ್ಕೃತಿಯವರು ಅಂತ ಹೇಳಿಕೊಂಡು ನಾನೊಬ್ಬ ಎಡಚಾರ ಅಥವಾ ನಾನೊಬ್ಬ ಬುದ್ಧಿಜೀವಿ ಅಂತ ತೋರಿಸಿಕೊಳ್ಳುವ ಅವಶ್ಯಕತೆ ಈ ಸ್ವಾಮಿಗಳಿಗೆ ಯಾಕಿದೆ ಎನ್ನುವುದು ತುಂಬಾ ಕುತೂಹಲ ವಿಷಯ. ಯಾಕೆ ಅಂದ್ರೆ ಇವತ್ತು ಪೈಪೋಟಿ ಯಾಕೆ ಬರುತ್ತೆ? ನಿಜಗುಣಾನಂದ ಶ್ರೀಗಳಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಯಾಕೆ ಬಂದಿದೆ? ಕೇವಲ ಅವಹೇಳನ, ಕೇವಲ ದೂಷಣೆ, ಕೇವಲ ಕಿರಿದು ಮಾಡುವಂಥದ್ದು. ವೈದಿಕ ಸಂಸ್ಕೃತಿಯನ್ನ ದೂಷಿಸಿದ ಕೂಡಲೇ ಇವರೆಲ್ಲ ಶ್ರೀಮಂತರಾಗ್ತಾರೆ. ನಾವು ಮೋದಿಯನ್ನ ತಗಳಿದ್ರೆ, ಮೋದಿಯವರ ಮೇಲೆ ಕೆಸರರ ಚಾಟ ಮಾಡಿದ್ರೆ ನಾನೊಬ್ಬ ಬಹಳ ದೊಡ್ಡವನು ಅಂತ ಕಾಣಿಸಿಕೊಳ್ತೇನೆ. ಇಂತಹ ನೀಚತನದ ಬುದ್ಧಿ ಯಾಕೆ ಬರ್ತದೆ ಅಂತ ನಮ್ಗೆ ಅರ್ಥ ಆಗೋದಿಲ್ಲ. ಶ್ರೀಗಳು ಯಾರೇ ಆಗ್ಲಿ ಅವರು ಸಮಾಜಕ್ಕೆ ಒಳ್ಳೆಯ ಬುದ್ಧಿಯನ್ನ ಕೊಡಬೇಕು. ಎಡ ಆಗ್ಲಿ ಬಲ ಆಗ್ಲಿ ಅದರಲ್ಲಿ ಪ್ರಶ್ನೆ ಇಲ್ಲ. ನಾಲ್ಕು ಗೋಡೆಯ ಒಳಗೆ ಆಗುವಂತ ಚರ್ಚೆ ಅಲ್ಲ ಇದು. ಈ ನಾಲ್ಕು ಗೋಡೆಯ ಹೊರಗೆ ಹೋಗಿದೆ. ನೀವು ವೈದಿಕತೆಯನ್ನ ದೂಷಿಸುವ ಬರದಲ್ಲಿ ಒಂದು ದೇವರನ್ನೇ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಖಂಡಿತವಾಗಿ ನೋವು ತರುವಂತದ್ದು ಅಂತ ಶ್ರೀಗಳಿಗೆ ಕಿವಿ ಮಾತು ಹೇಳಬೇಕು.
ಈಗ ಒಂದ್ ಕಡೆ ಗಣಪತಿಯ ವಿಚಾರ ಆಗುತ್ತೆ, ಮತ್ತೊಂದ್ ಕಡೆ ಈಗ ಮೂರ್ತಿ ಪೂಜೆಯ ವಿಚಾರ ಬರುತ್ತೆ. ನಾವು ಏನೇ ಇದ್ರೂ ಕೂಡ ಲಿಂಗ ಪೂಜೆ ಮಾಡುವವರು ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಬಸವ ಸಂಸ್ಕೃತಿ, ಶರಣ ಸಂಸ್ಕೃತಿ ಇಲ್ಲಿ ಅಂತ ಹೇಳಿ. ಈಗ ನೀವೇ ಹೇಳಿದ್ರಿ, ಅಂದ್ರೆ ಬಹುಧರ್ಮ ಬಹು ಜಾತಿಗಳಿರುವಂತಹ ದೇಶದಲ್ಲಿ ಅವರವರಿಗೆ ಅವರದ್ದೇ ಆದಂತಹ ಒಂದಿಷ್ಟು ನಂಬಿಕೆಗಳಿದೆ, ಆಚಾರಗಳಿದೆ ಅಂತ ಹೇಳಿ. ಸೊ ಈ ನಂಬಿಕೆ ಅಂದ್ರೆ ಅದು ಅವರ ನಂಬಿಕೆ ಅಂತ ನಾವು ಅಂದ್ಕೊಳ್ಳೋದಿಕ್ಕೆ ಆಗೋದಿಲ್ವಾ ಇಲ್ಲಿ ಅನ್ನೋದು ಒಂದ್ ಕಡೆ. ಆದ್ರೆ ಮತ್ತೊಂದು ಕಡೆ ಈಗಾಗಲೇ ಸ್ವಾಮೀಜಿಗಳೇ, ಮತ್ತೊಂದು ಕಡೆ ಈಗ ಅವರೇ ಹೇಳಿದ ಹಾಗೆ ಇದು ಹೇರಿಕೆ ಅಲ್ಲ, ನಾನು ಆಚರಣೆ ಮಾಡೋದಿಲ್ಲ ಅಂತ ಹೇಳಿ. ಈಗ ನೀವು ಆಚರಣೆ ಮಾಡೋದಿಲ್ಲ ಅನ್ನುವುದಾದರೆ ನೀವು ಬದಿಗಿಟ್ಟುಕೊಳ್ಳಿ, ನೀವು ಅದನ್ನ ಇಟ್ಕೊಳ್ಳಿ, ನೀವು ಮಾಡಬೇಡಿ. ಆದ್ರೆ ಬಹಿರಂಗವಾಗಿ ಹೇಳುವ ಹೇಳಿಕೆ ಇದೆಯಲ್ಲ, ಅದು ಬಹು ಸಂಸ್ಕೃತಿಯ ಮೇಲೆ ಆಗುವಂತ ಹಲ್ಲೆ, ಅಪಚಾರ. ಆ ಅಪಚಾರವನ್ನ ನಾನ್ ಸಹಿತ ಯಾರು ಮಾಡಬಾರದು. ಈಗ ನಾವು ಒಂದು ಸಂಸ್ಕೃತಿಯನ್ನ ಆತುಕೊಂಡು ಆ ಸಂಸ್ಕೃತಿಯ ಒಳಗೆ ಬಹು ಸಂಸ್ಕೃತಿಯ ವ್ಯವಸ್ಥೆಯ ಒಳಗೆ ನಮ್ಮ ಸಂಸ್ಕೃತಿಯಲ್ಲಿ ನಾವಿದ್ದೇವೆ ಅಂತ ಹೇಳಿ ನೀವು ಅದನ್ನ ಮಾಡಬೇಡಿ. ಬುದ್ಧ ಸುಳ್ಳು, ಇನ್ನೊಬ್ಬ ಸುಳ್ಳು, ಮತ್ತೊಬ್ಬ ಸುಳ್ಳು ಅಂತ ಹೇಳಿಕೆಯನ್ನು ಯಾಕೆ ಬಿತ್ತರಿಸಬೇಕು, ಯಾಕೆ ಹೇಳಬೇಕು? ಒಬ್ಬರು ಶ್ರೀಗಳು ಕಾವ್ಯನ್ನ ಹಾಕಿಕೊಂಡು ಏನ್ ಸಂದೇಶ ಕೊಡಬೇಕು ಸಮಾಜಕ್ಕೆ? ಉತ್ತಮ ಸಂದೇಶ ಕೊಡಬೇಕು. ಗಣಪತಿ ಅಲ್ಲ, ಗಣಪತಿಗೆ ಪೂಜೆ ಮಾಡಲ್ಲ. ನೀವು ಮಾಡದಿದ್ರೆ ಇರಿ, ಏನ್ ಮಾಡದಿದ್ರೆ ಏನ್ ದೇಶ ಕೊಚ್ಚಿ ಹೋಗಲ್ಲ. ನೀವು ಮಾಡದಿದ್ರೆ ನಿಮ್ಮಷ್ಟಕ್ಕಿರಿ. ಈಗ ಶ್ರವಣ ಇದು ಯಾವುದು ಬಸವಣ್ಣನ ತತ್ವದ ಆಧಾರದ ಮೇಲೆ ಬಸವಣ್ಣ ಎಲ್ಲೂ ಕೂಡ ಬೇರೆಯವರನ್ನ ಉಗುಳ್ಳಿಲ್ಲ. ಅವರು ತತ್ವವನ್ನ ಹೇಳ್ತಾ ಹೋದ್ರು. ನೀವು ತತ್ವವನ್ನ ಅರಿತುಕೊಳ್ಳಿ. ಅವ್ರು ಹೇಳ್ತಾರಲ್ಲ, ಜಂಗಮ ಕಳಿವಿಲ್ಲ ಅಂತ ಹೇಳಿದ್ರಲ್ಲ. ಜಂಗಮ ಅಂದ್ರೆ ಯಾವುದು, ಸ್ಥಾವರ ಅಂದ್ರೆ ಯಾವುದು, ಅದನ್ನು ಬಿಡಿಸಿ ಹೇಳಿ, ಸ್ವಲ್ಪ ಜನರಿಗೆ ಅರ್ಥ ಆಗ್ಲಿ. ಅದು ಒಂದು ಒಗಟಿನಲ್ಲಿ ಇದೆ. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಅನ್ನೋದಿದೆಯಲ್ಲ, ಅದು ಒಂದು ಒಗಟಲ್ಲಿದೆ. ಹಾಗಿದ್ರೆ ಕಾಯಕವೇ ಕೈಲಾಸ ಅನ್ನುವ ಶಬ್ದಕ್ಕೆ ಏನ್ ಅರ್ಥ ಕೊಡ್ತಾರೆ ಇವರು? ಇದು ಕೂಡ ಬಸವಣ್ಣನೇ ಹೇಳಿರೋದು. ಹಾಗಿರುವುದರಿಂದ ಇಂತಹ ಮಾತುಗಳಿಗೆ ಯಾಕೆ ಅಪಭ್ರಂಶರಾಗ್ತಾರೆ ಅಂದ್ರೆ, ನಿಜಗುಣಾನಂದರಿಗೆ ರಾಜ್ಯೋತ್ಸವ ಸಿಕ್ಕಿದೆ. ಹಾಗಾಗಿ ನೋಡಿ, ಇಂಥವರನ್ನೇ ಕಂಡುಕೊಂಡು ರಾಜ್ಯೋತ್ಸವ ಕೊಡ್ತಾ ಇದ್ದಾರೆ ಅಂತಂದ್ರೆ ಆ ರಾಜ್ಯೋತ್ಸವದ ಮಡಿಮೈಲಿಗೆ ಎಲ್ಲಿ ಹೋಗಿ ಮುಟ್ಟಿತ್ತು ಅಂತ ಅರ್ಥ ಮಾಡ್ಕೊಳ್ಬೇಕು ನಾವು. ಈಗ ಸ್ವಾಮೀಜಿಗಳೇ, ಇಲ್ಲಿ ಒಂದ್ ಕಡೆ ಲಿಂಗ ಅಂತ ಹೇಳಿದ್ರೆ ಅಂದ್ರೆ ಶಿವನ ಸ್ವರೂಪ ಅಂತಾನೆ ಅಂದುಕೊಳ್ಳೋದು ಇಲ್ಲಿ. ಹಾಗಾದ್ರೆ ಈಗ ಶಿವನನ್ನ ಆರಾಧನೆ ಅಂದ್ರೆ ಲಿಂಗದ ರೂಪದಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪರಿವಾರ ಪಾರ್ವತಿ ಆಗಿರಬಹುದು, ಗಣಪತಿ ಆಗಿರಬಹುದು, ಈ ಒಂದು ಪರಿವಾರವನ್ನ ಕೂಡ ಒಪ್ಪಿಕೊಂಡ ಹಾಗೇನ ಇದು ಸತ್ಯ ಮಿಥ್ಯೆಗಳ ನಡುವೆ ಇರುವಂತಹ ಆಚಾರ ಆಗಿರ್ಬೋದು, ವೈಚಾರಿಕತೆ ಆಗಿರ್ಬೋದು, ಈ ಒಂದು ವೈದಿಕತೆ ಇದು ಒಂದಷ್ಟು ಈಗ ಗೊಂದಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಅಂತ. ಈಗ ಸತ್ಯ ಮಿಥ್ಯಗಳ ಬಗೆಗೆ ನಾವು ಉಲ್ಲೇಖ ಮಾಡುವಂತಹ ಸಂದರ್ಭದಲ್ಲಿ ಶಿವ ಮತ್ತೆ ಶಿವಗಣಗಳನ್ನ ಉಪಚರಿಸುವಂತಹ ಪ್ರಕ್ರಿಯೆಗಳು ಬಹು ಸಂಸ್ಕೃತಿಯ ಆರಾಧನೆಯ ಮೇಲೆ ಇದೆ. ವೈದಿಕ ಅನ್ನೋದು ಶೈವ ಪದ್ಧತಿಯಿಂದ ಅಥವಾ ವೈಷ್ಣವ ಪದ್ಧತಿಯಿಂದ ಅಥವಾ ಶ್ರವಣ ಪದ್ಧತಿಯಿಂದ ಹೊರತಾಗಿರುವಂತದ್ದಲ್ಲ, ಅದರದ್ದೇ ಕೊಂಡಿ. ಈಗ ನೀವು ಒಂದು ಸಂಕೋಲೆಯನ್ನ ಗಟ್ಟಿ ಮಾಡಬೇಕಾದ್ರೆ ಅದರಲ್ಲಿ ಒಂದೇ ಘನಸಿದ್ರೆ ಸಾಕಾಗೋದಿಲ್ಲ, ಅದರಲ್ಲಿ 10-20 ಘನಸುಗಳು ಇದ್ರೆ ಮಾತ್ರ ಅದು ಸಂಕೋಲೆ ಆಗತ್ತೆ. ಹಾಗಿರುವುದರಿಂದ ಈ ಶ್ರವಣ ಸಂಸ್ಕೃತಿ ಅಥವಾ ಪ್ರಸ್ತುತವಾಗಿರತಕ್ಕಂತಹ ಲಿಂಗಾಯತ ವೀರಶೈವ ಅನ್ನುವಂತ ಪದ್ಧತಿಗಳೇನಿದೆ, ಅದು ಲಿಂಗಾರಾಧನೆ ಅಂದ್ರೆ ಏನು? ಲಿಂಗ ಅಂದ್ರೆ ಅದೊಂದು ಕಲ್ಲಿಗೆ ಜಡತ್ವ ಇದೆ. ಆದ್ರೆ ಜಡತ್ವ ಇರುವಂತ ಕಲ್ಲಿನಲ್ಲೂ ಜೀವ ಇದೆ ಅಂತ ತೋರಿಸಿದವರು ನಮ್ಮ ಪುಣ್ಯಾತ್ಮರು, ಈ ಮಣ್ಣಿನ ಪುಣ್ಯಾತ್ಮರು. ಹಾಗಾಗಿ ಆ ಕಲ್ಲಿನೊಳಗೂ ದೇವನನ್ನ ಕಂಡರು. ಜಡವಾಗಿರುವಂತಹ ವಸ್ತು ಅಂತ ಹೇಳಿಲ್ಲ ಅವರು. ಅದರಲ್ಲೊಂದು ನೈಸರ್ಗಿಕವಾದ ಪ್ರಕ್ರಿಯೆ ಇದೆ ಆ ಕಲ್ಲಿನಲ್ಲೂ ಕೂಡ. ಅದರಲ್ಲೂ ಈ ನೀರಿಗೆ ಅದು ತಾಗಿಕೊಳ್ಳುವಾಗ ಅದರಲ್ಲಿ ಒಂದು ಶಕ್ತಿ ಉದ್ದೀಪನ ಆಗತ್ತೆ, ಅಯಸ್ಕಾಂತೀಯ ಶಕ್ತಿ ಇದೆ ಅಂತ ಹೇಳಿ ಸೈನ್ಸ್ ಕೂಡ ನಂಬಿದೆ. ಹಾಗಿರುವುದರಿಂದ ಅದು ಬಹು ಸಂಸ್ಕೃತಿಯ ಆರಾಧನೆ. ನೀವು ಅದನ್ನು ಒಪ್ಪಿಕೊಂಡಿರಬಹುದು, ಬಸವಣ್ಣನವರು ಹೇಳಿರುವುದರಿಂದ ನೀವು ಅದನ್ನು ಒಪ್ಪಿಕೊಂಡಿರಬಹುದು. ಆದರೆ ತೆಗಳುವುದು ಯಾಕೆ ಅಂತ ನಮ್ಮ ಪ್ರಶ್ನೆ. ನೀವು ಇನ್ನೊಂದನ್ನು ಯಾಕೆ ತೆಗಳ್ತೀರಿ? ತೆಗಳಬೇಡಿ. ನಿಮಗೆ ಈಗ ಅರಿವಿಲ್ಲದನ್ನ ಅರಿವು ಮಾಡಿಕೊಡೆ ಕೂಡಲ ಸಂಗಮ ದೇವ ಅಂತ ಅಕ್ಕ ಮಹಾದೇವಿ ಹೇಳ್ತಾರೆ. ನನಗರಿವಿಲ್ಲ, ಎನಗರಿವಿಲ್ಲ, ಅರಿವಾಗಿರೋದೊಡೆ ನನಗೆ ಅದನ್ನು ಅರಿವು ಮಾಡಿಕೊಡುವಂತ ಕೂಡಲ ಸಂಗಮನಲ್ಲಿ ಅಕ್ಕ ಮಹಾದೇವಿ ಕೇಳ್ತಾಳೆ. ಅವ್ರು ಯಾವ ಸಂಸ್ಕೃತಿಯವರು? ನನಗೆ ನಂಬಿಕೆ ಇಲ್ಲ. ನೋಡಿ, ಈಗ ನನಗೆ ನಂಬಿಕೆ ಇಲ್ಲ, ನಿಮಗೆ ನಂಬಿಕೆ ಇಲ್ಲ, ಇದು ಸತ್ಯಮಿಥ್ಯದ ಪಥ್ಯವಲ್ಲ. ಓಕೆ, ಎಸ್ ಮಾತಾಡಿಸ್ತೀನಿ
ಸ್ವಾಮೀಜಿಗಳೇ, ನಮ್ಮ ಜೊತೆ ಈಗ ಪಂಡಿತ ಆರಾಧ್ಯ ಶಿವಕುಮಾರ ಶ್ರೀಗಳಿದ್ದಾರೆ, ಸಾಣೆಹಳ್ಳಿ ಮಠದವರು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಚರ್ಚೆ ಆಗ್ತಾ ಇರೋದು. ಸ್ವಾಮೀಜಿಗಳೇ, ಈಗ ನೀವು ಕೊಟ್ಟಂತಹ ಒಂದು ಹೇಳಿಕೆ ಚರ್ಚೆ ಆಗ್ತಾ ಇದೆ. ನೀವೇ ಹೇಳಿದ ಹಾಗೆ ಇದಕ್ಕೆ ಒಂದಷ್ಟು ಜನ ಈಗಾಗಲೇ ಲೇಖನಗಳನ್ನು ಬರಿತಾ ಇದ್ದಾರೆ, ಬೆದರಿಸುವಂತಹ ಕೆಲಸ ಆಗ್ತಾ ಇದೆ. ನಿಮ್ಮ ಮಾತುಗಳನ್ನೇ ಒಂದು ಸರಳೀಕರಣವಾಗಿ ಹೇಳ್ತಾ ಹೋಗೋದಾದ್ರೆ, ನೀವು ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಅದು ಅಂದ್ರೆ ಈಗ ಬೇರೆ ಬೇರೆ ಚರ್ಚೆಯ ಸ್ವರೂಪಗಳನ್ನು ಪಡೆದುಕೊಳ್ತಾ ಇದೆ. ಅದನ್ನ ಸರಳೀಕರಣವಾಗಿ ಹೇಳೋದಾದ್ರೆ, ನಾವು ವಿದ್ಯಾರ್ಥಿ ದಶೆಯಿಂದಲೂ ಕೂಡ ಸಾವಿರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ನಂಬ್ಕೊಂಡು ಬಂದಂಥವ್ರು. ಇದು ಬಸವಣ್ಣವರ ಹೇಳಿಕೆ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಈ ಮಾತುಗಳನ್ನ ಹೇಳೋದ್ರ ಮೂಲಕ ಅವರು ಈ ಸ್ಥಾವರಗಳನ್ನ ನಿರಾಕರಣೆ ಮಾಡಿ ಮಾನವನೇ ದೇವನಾಗ್ಬೇಕು ಅಂತ ಹೇಳಿದಂಥವ್ರು. ಅದರ ಕುರು ಹಾಗೇನೆ ಇಷ್ಟಲಿಂಗವನ್ನ ಕರುಣಿಸಿದ್ರು. ಅದನ್ನ ನೀವು ಪೂಜೆ ಮಾಡ್ರಿ ಅಂತ ಹೇಳಿದ್ರು. ಹಾಗಂತರ ಇಷ್ಟಲಿಂಗವೇ ದೇವರು ಅಂತಲ್ಲ, ಅದು ದೇವರ ಒಂದು ಕುರುಹು. ಹಾಗೆ ನಾವು ಮಾಡ್ಕೊಂತ ಬಂದಿರೋಂಥವ್ರು. ಗಣಪತಿಯ ಬಗ್ಗೆ ನಾವು ಎಲ್ಲರಿಗೂ ಸಾರ್ವತ್ರಿಕವಾಗಿ ಹೇಳ್ತಾ ಇಲ್ಲ. ಯಾರು ಬಸವ ತತ್ವದಂತೆ ನಡ್ಕೊಳ್ತಾರೋ ಆ ಜನರು ಗಣಪತಿ ಪೂಜೆ ಮಾಡೋ ಅಗತ್ಯ ಇಲ್ಲ. ಯಾಕೆ ಅಂದ್ರೆ ಬಸವಣ್ಣವರೇ ಸ್ಪಷ್ಟವಾಗಿ ಹೇಳ್ತಾರೆ, ಪುರಾಣವೆಂಬುದು ಪುಂಡರ ಗೋಷ್ಠಿ, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ತರ್ಕವೆಂಬುದು ತಗರ ಹೋರಟೆ. ಹೀಗೆ ಹೇಳುವ ಮೂಲಕ ಅವರು ಶಾಸ್ತ್ರ ಪುರಾಣಗಳನ್ನ ನಿರಾಕರಣೆ ಮಾಡಿದ್ರು, ವಾಸ್ತವತೆಗೆ ಒತ್ತು ಕೊಟ್ರು. ಆ ನೆಲೆಯಲ್ಲಿ ನಾವು ಹೇಳಿದಂತ ಮಾತುಗಳನ್ನ ಅನೇಕರು ಅಪಾರ್ಥ ಮಾಡಿಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇರೋದನ್ನ ನಾವು ಮಾಧ್ಯಮಗಳ ಮೂಲಕ ಮತ್ತು ಪತ್ರಿಕೆಗಳ ಮೂಲಕ ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಈ ಯಾವ್ದಿದು ವಿಶ್ವೇಶ್ವರ ಭಟ್ರ ಪತ್ರಿಕೆ ಬರ್ತಾ ಇದೆ, ವಿಶ್ವವಾಣಿ ಅಂತ. ಅಲ್ಲಿ ಒಬ್ಬ ಲೀಲಾ ವಿನೋದ ಪ್ರಿಯ ಅಂತ ಬರೀತಾರೆ. ಅವರು ಎಷ್ಟು ಹಸಿ ಹಸಿ ಸುದ್ದಿಗಳನ್ನ, ಸತ್ಯವಲ್ಲದ ಸುದ್ದಿಗಳನ್ನ ಅದೇ ಕಾರಣಕ್ಕಾಗಿ ಶ್ರೀಗಳೇ, ಈಗ ನೀವು ಹೇಳಿದ ಒಂದು ವಿಚಾರಗಳು ಬೇರೆ ರೂಪಗಳನ್ನ ಪಡೆದುಕೊಳ್ತಾ ಇದೆ. ಈಗ ಕೆಲವರಿಗೆ ಇರುವಂತಹ ಏನು ಒಂದಷ್ಟು ನಂಬಿಕೆ ಅಂತ ಹೇಳಿದ್ರೆ, ಈಗ ಬಹುಧರ್ಮೀಯ ಒಂದು ನಾವು ದೇಶದಲ್ಲಿ ಇರುವಂತಹ ಸಂದರ್ಭದಲ್ಲಿ ಇದು ಹೀಗೆ ಮಾಡಿದ್ರೆ ಸ್ವಾಮೀಜಿಗಳ ಒಂದು ಧರ್ಮಗುರುಗಳು ಅವರು ಮಾರ್ಗದರ್ಶನ ಮಾಡುವವರು ಇದು ಬೇರೆ ರೂಪವನ್ನ ಪಡ್ಕೊಳ್ಳೋದಿಲ್ವಾ ಅನ್ನುವಂತಹ ಒಂದು ಚರ್ಚೆ ಆಗ್ತಾ ಇದೆ. ಅದನ್ನೇ ನಾವು ಸ್ಪಷ್ಟವಾಗಿ ಹೇಳುವಂತದ್ದು, ಯಾರು ಬಸವ ತತ್ವದಲ್ಲಿ ನಂಬಿಕೆ ಇದ್ದಾರೋ ಅವ್ರಿಗೆ ನಾವು ಹೇಳುವಂತ ಮಾತಿದು, ಇನ್ಯಾರಿಗೋ ಹೇಳುವಂಥದ್ದಲ್ಲ. ಕುಂಬಳಕಾಯಿ ಕಳ್ಳ ಅಂತಂದ್ರೆ ಹೆಗಲೆ ಹಾಕಿ ಮುಟ್ಕೊಂಡು ನೋಡ್ಕೊಳ್ತೀರಿ. ಈಗ ನಾವು ಈಗ ಬರೀತಾರೆ, ಕೆಲವು ವರ್ಷಗಳಿಂದ ಇವರು ಸುದ್ದಿಯಲ್ಲೇ ಇರ್ಲಿಲ್ಲ ಅಂತಂದು. ಯಾರು ಇವ್ರಿಗೆ ಹೇಳಿದ್ರೆ ನಾವು ಸುದ್ದಿಯಲ್ಲಿ ಇಲ್ಲ ಅಂತ? ನಾವು ಪ್ರತಿನಿತ್ಯವೂ ಕೂಡ ಒಂದಲ್ಲ ಒಂದು ಕಾರ್ಯಗಳನ್ನ ಮಾಡೋದ್ರ ಮೂಲಕ ಸುದ್ದಿಯಲ್ಲಿ ಇರ್ತವೆ ಅಂತಂದ್ರೆ ಮಾಧ್ಯಮಗಳಲ್ಲೇ ಬರ್ಬೇಕು ಅಂತ ಏನಿಲ್ಲ. ನಮ್ಮ ಮಾಡುವ ಕಾರ್ಯಗಳ ಮೂಲಕ ಜನಮನವನ್ನ ತಟ್ತಾ ಇದ್ದೇವೆ, ಮುಟ್ತಾ ಇದ್ದೇವೆ. ಇದು ಅವ್ರಿಗೆ ಒಂದ್ ರೀತಿ ಹೊಟ್ಟೆಯಲ್ಲಿ ಮೆಣಸಿನಕಾಯಿ ಚುಚ್ಚಿದಂಗ ಆಗಿರ್ಬೇಕು. ಅದ್ರ ಜೊತೆಗೆ ಅವ್ರು ಹೇಳ್ತಾರೆ ಎಷ್ಟು ಹಸಿ ಸುದ್ದಿ, ಸುಳ್ಳು ಸುದ್ದಿ ಅಂದ್ರೆ, ಇತ್ತೀಚೆಗೆ ನಿಜಗುಣಾನಂದ ಸ್ವಾಮಿಗಳು ಇಂಥವ್ ಮಾತಾಡಿನೇ ರಾಜ್ಯೋತ್ಸವ ಪ್ರಶಸ್ತಿ ಗಿಟ್ಟಿಸ್ಕೊಂಡ್ರು. ಅದಕ್ಕೆ ಇವರು ಕೂಡ ಆ ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕೆ ಇಂಥದನ್ನ ಮಾಡ್ತಾ ಇದ್ದಾರೆ ಅಂತ ಬರೀತಾರೆ. ಆದ್ರೆ ಪುಣ್ಯಾತ್ಮನಿಗೆ ಗೊತ್ತಿಲ್ಲ, 2004 ನಮಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಹಾಗಂತ ನಾವೆಲ್ಲಿ ನಮಗೆ ರಾಜ್ಯೋತ್ಸವ ಪ್ರಶಸ್ತಿ ಅಂತ ಹೇಳಿ ಬೋರ್ಡ್ ಹಾಕೊಂಡು ಓಡಾಡಕ್ ಬರಲ್ಲ. ನಾವು ಮಾಡುವಂತ ಕಾರ್ಯದಲ್ಲಿ ನಂಬಿಕೆ ಇಟ್ಟಂತವ್ರೆ ಹೊರತಾಗಿ ಪ್ರಶಸ್ತಿ ಪದವಿಗೆ ಎಂದೂ ಆಸೆ ಪಟ್ಟವ್ರಲ್ಲ. ಸ್ವಾಮಿತನ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶಸ್ತಿ ಆಗಿರುವಾಗ ಇನ್ಯಾವ ಪ್ರಶಸ್ತಿ ಬೇಕು? ಹಾಗಾಗಿ ಆಮೇಲೆ ಎಡೆಚರು ಅಂತ ಬರೀತಾರೆ. ಅಂದ್ರೆ ಎಡಪಂಥ ಬಲಪಂಥ ಅಂತ. ನಾವು ಎಡಪಂಥೀಯರು ಅಲ್ಲ, ಬಲಪಂಥೀಯರು ಅಲ್ಲ. ವಾಸ್ತವಿಕತೆಯನ್ನ ಸಮಾಜದ ಮುಂದೆ ಇಡಬೇಕಾದಂಥದ್ದು ನಮ್ಮ ಹೊಣೆಗಾರಿಕೆ. ಅದರಲ್ಲೂ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂತವ್ರು ನಾವ್ ಏನಾದ್ರೂ ಹೇಳ್ತೀವಿ ಅಂತಂದ್ರೆ ಎಚ್ಚರಿಕೆಯಿಂದನೇ ಹೇಳ್ತೇವೆ ಹೊರತಾಗಿ ಏನೋ ಪ್ರಚಾರಕ್ಕಾಗಿ ನಾವು ಹೇಳೋವಂಥವ್ರಲ್ಲ. ಇದು ಇವತ್ತಲ್ಲ ಹೇಳಿರೋದು, ಇಂಥದ್ದು ಬಹಳ ಸಲ ಹೇಳಿದ್ವಿ. ಮತ್ತೆ ಇದುವರೆಗೆ ಯಾಕೆ ಇವರು ಸುಮ್ನೆ ಕೂತಿದ್ರು? ನಾವು ವಿದ್ಯಾರ್ಥಿ ದಶೆಯಿಂದಲೂ ಹೇಳ್ಕಂತ ಬಂದಿದ್ವಿ. ನಮಗೀಗ 73 ವಯಸ್ಸು.
ಆದ್ರೆ ಎಷ್ಟು ಹಗುರವಾಗಿ ಬರೀತಾರೆ ಅಂತಂದ್ರೆ, ಒಬ್ಬ ಸ್ವಾಮಿಗಳು ಯಾವನೋ ಒಬ್ಬ ಸ್ವಾಮಿ ಕೆಟ್ಟಿದಾನ ನಿಜ, ಹಂಗಂತ ಎಲ್ಲರನ್ನೂ ಒಂದೇ ಇದರಲ್ಲಿ ತಕ್ಕಡಿಯಲ್ಲಿ ತೂಗಕ್ ಸಾಧ್ಯ ಆಗತ್ತೇನು? ಅದೇ ವಿಶ್ವೇಶ್ವರ ಭಟ್ರು ನಮ್ಮ ಕಾರ್ಯಕ್ರಮಗಳಿಗೆ ಬಂದಾಗ ಭರ್ಜರಿ ಹೊಗಳು ಹೋಗಿದ್ದಾರೆ, ಇಂಥ ಮಠ ಇಲ್ಲ, ಇಂಥ ಸ್ವಾಮಿಗಳಿಲ್ಲ, ಎಷ್ಟು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಅಂತ. ಮತ್ತೆ ಅದೇ ವಿಶ್ವೇಶ್ವರ ಭಟ್ರಿಗೆ ಆ ಲೇಖನ ಹಾಕುವಾಗ ನಮ್ಮನ್ನು ಕೇಳ್ಬೋದಾಗಿತ್ತಲ್ಲ ಒಂದ್ ಮಾತನ್ನ. ಕೇಳೋಂಥ ವ್ಯವಧಾನ ಇಲ್ಲ ಅಂತಂದ್ರೆ ಅವ್ರು ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಆತು. ಮತ್ತೆ ವಿಶ್ವೇಶ್ವರ ಭಟ್ರನ್ನ ನಾವೀಗ ಎಡಪಂಥೀಯರು ಅನ್ಬೇಕೋ ಬಲಪಂಥೀಯರು ಅನ್ಬೇಕೋ? ಸ್ವಾಮೀಜಿಗಳೇ, ಈಗ ನೀವೇ ಹೇಳಿದಾಗ ಒಂದಷ್ಟು ಪ್ರಶ್ನೆಗಳು ಇಲ್ಲಿ ಇದೆ. ಬಟ್ ಈಗ ನಾವು ಕೇಳುವಂಥದ್ದು ಅಂದರೆ ನೀವೇ ಅದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಒಂದು ಚರ್ಚೆಯ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈಗ ಲಿಂಗ ಅಂತ ಹೇಳಿದ್ರೆ ನನ್ ಆಫ್ ಅದರಲ್ಲಿ ಶಿವ ಅಂತ ನಾವು ಕಾಣ್ತೀವಿ ಅಂತ ಹೇಳಿ, ಶಿವನನ್ನ ಆ ಲಿಂಗದ ಮೂಲಕ ನಾವು ಪೂಜೆ ಮಾಡೋದು ಅಥವಾ ಆತನನ್ನು ಎಲ್ಲಿರ್ತೀವಿ ನಾವು ಅಲ್ಲೇ ಪೂಜೆ ಮಾಡುವಂತಹ ವಿಧಾನ ಅಂತ ಹೇಳಿ. ಸೊ ಹಾಗಾದ್ರೆ ಪರಿವಾರಗಳಿಗೆ ಪೂಜೆ ಯಾಕಿಲ್ಲ ಅನ್ನುವಂತಹ ಪ್ರಶ್ನೆಗಳಿಲ್ಲಿ. ಇದಕ್ಕೆ ಉತ್ತರ ಕೊಡೋದಾದ್ರೆ ಸ್ವಾಮೀಜಿಗಳು, ಯಾವ ಪರಿವಾರಗಳಿಗೆ? ಈಗ ಈಶ್ವರ ಅಂದ್ರೆ ಶಿವನ ಪತ್ನಿ ಪಾರ್ವತಿ ಅಥವಾ ಗಣಪತಿ ಮಗ. ಮೊದಲನೇದು ಇವೆಲ್ಲ ಪುರಾಣಗಳ ಕಲ್ಪನೆ ಅಮ್ಮ. ನಾವ್ ಈ ಪುರಾಣಗಳನ್ನ ನಿರಾಕರಣೆ ಮಾಡ್ತಾ ಇರೋದು. ಯಾಕೆಂದ್ರೆ ಬಸವ ತತ್ವ ಅದನ್ನ ಹೇಳ್ತೇವೆ. ಆರಂಭದಲ್ಲೇ ನಾವು ಹೇಳಿದ್ವಿ, ಪುರಾಣವೆಂಬುದು ಪುಂಡರ ಗೋಷ್ಠಿ ಅಂತ. ಅವರು ಈ ಪೌರಾಣಿಕ ಕಲ್ಪನೆಯ ಶಿವ ಪಾರ್ವತಿಯರನ್ನ ನಂಬಿದಂಥವ್ರಲ್ಲ. ಹಂಗೆ ಶಿವ ಪಾರ್ವತಿ ಇದಾರೆ, ಕೈಲಾಸದಲ್ಲಿದ್ದಾರೆ, ವೈಕುಂಠದಲ್ಲಿದ್ದಾರೆ ಅಂತಂದ್ರೆ ಅವ್ರ ದೇವ್ರೇ ಆಗಲ್ಲ. ನಾವು ನಂಬುವಂತ ದೇವ್ರು ಜಗದಗಲ ಮುಗಿಲಗಲ ಮಿಗೆಯಗಲ ಎತ್ತೆತ್ತ ನೋಡಿದಾಡತ್ತ ನೀನೇ ದೇವ ಅನ್ನೋಂಥದ್ದು. ಅವನು ಸತ್ ಚಿತ್ ಆನಂದ ಸ್ವರೂಪಿ ದೇವ್ರು. ಅವನು ಸರ್ವಜ್ಞ, ಸರ್ವಶಕ್ತ, ಸರ್ವಾಂತರ್ಯಾಮಿ ಅಂತ ಒಂದು ಮಹಾಚೇತನವನ್ನ ನಾವು ನಂಬುತ್ತೇವೆ ಹೊರತಾಗಿ ಈ ಶಿವನ ಮಗ, ಪಾರ್ವತಿ ಮಗ ಇವೆಲ್ಲ ಒಂದ್ ರೀತಿ ಪೌರಾಣಿಕ ಕಲ್ಪನೆಗಳು. ಇವುಗಳನ್ನೇ ನಾವು ನಿರಾಕರಣೆ ಮಾಡೋದು ಬಸವ ತತ್ವದ ಹಿನ್ನೆಲೆಯಲ್ಲಿ. ಹಾಗಾಗಿ ನೀವು ಅದನ್ನ ಅತಿಯಾಗಿ ದೀರ್ಘ ಕೇಳ್ಕೊಂಡು ಇದರಿಂದನೇ ಏನೋ ಸಾಧಿಸ್ಬಿಡ್ತೀವಿ ಅಂತ ಹೋಗ್ತಾರಲ್ಲ, ಅದು ಅವರು ಈ ಪೌರೋಹಿತ ಪರಂಪರೆಯನ್ನ ಮತ್ತೊಂದಿಷ್ಟು ಪ್ರಚಾರಕ್ಕೆ ತಂದಂಗ ಆಗ್ತತೆ ಹೊರತಾಗಿ ನಮ್ಮನ್ನೇನು ಮಾಡಕ್ ಆಗಲ್ಲ ಅವರು. ಈಗ ಬಸವಣ್ಣನವರೇ ಒಂದು ರೀತಿಯಾಗಿ ಈ ತರದೆಲ್ಲವೂ ಕೂಡ ಹೇರಿಕೆಯಿಂದ ಹೊರಬರುವಂತಹ ಪ್ರಯತ್ನ ಅಂತ ಹೇಳಿ. ಸ್ವಾಮೀಜಿಗಳು, ಈಗ ನೀವು ಇದನ್ನು ಹೇಳಿದ್ರಿ ಅಂದ್ರೆ ಯಾರು ನಂಬ್ತಾರೆ ಅವರಿಗೆ ಮಾತ್ರ ನಾನು ಹೇಳೋದು ಅಥವಾ ಇತರರಿಗೆ ನಾನು ಹೇರಿಕೆ ಮಾಡೋದಿಲ್ಲ ಅನ್ನೋದನ್ನ ನಾವಿಲ್ಲಿ ಸ್ಪಷ್ಟಪಡಿಸಬಹುದು ಅಂತ ಹೇಳ್ತೀರಿ. ಈಗ ಅಭಿವ್ಯಕ್ತಿಯ ವಿಚಾರ ಅಂತ ಬಂದ್ರೆ ಅಭಿವ್ಯಕ್ತಿಯನ್ನ ವ್ಯಕ್ತಪಡಿಸೋದೇ ತಪ್ಪು ಅನ್ನುವಂತಹ ರೀತಿಯಾಗಿ ಆಗ್ತಾ ಇದೆಯಾ? ಸಮಾಜ ಯಾವ ದಿಕ್ಕಿಗೆ ಸಾಕ್ತಾ ಇದೆ ಅಂತ ಅನ್ಸುತ್ತೆ ಅಂತ? ಇವತ್ತೇನಾಗಿದೆ ಅಂತಂದ್ರೆ ಕಂಡನ್ ಕಲ್ತಿ ಹೊಲಿದ್ರೆ ದಾಟೋಲಿ ಬಿತ್ತು ಅಂತ ಹೇಳ್ತಾರೆ. ಯಾರು ವೈಚಾರಿಕ, ವೈಜ್ಞಾನಿಕ, ತಾತ್ವಿಕ ವಿಚಾರಗಳನ್ನು ಹೇಳ್ತಾರ ಅವು ಯಾರಿಗೂ ಇವತ್ತು ಬೇಕಾಗಿಲ್ಲ. ಮೌಢ್ಯ ಪರಂಪರೆಯನ್ನ ಪ್ರಸಾರ ಮಾಡ್ತಾ ಹೋಗುವಂಥವ್ರು ಯಾರಿದಾರೋ ಅವ್ರನ್ನ ಬಹಳ ಮೆಚ್ಕೊಳ್ತಾರೆ. ನಾವು ನಮ್ಮನ್ನ ಮೆಚ್ಕೊಳ್ಳಿ ಅಂತ ಹೇಳೋದಿಲ್ಲ, ವಾಸ್ತವಿಕ ಸ್ಥಿತಿಯನ್ನ ಹೇಳ್ತಾ ಹೋಗ್ತೀವಿ. ಈ ದೇಶದಲ್ಲಿ ಜನರಿಗಿಂತ ದೇವ್ರ ಸಂಖ್ಯೆನೇ ಜಾಸ್ತಿ ಆಗಿದವು. ಹೋಗ್ಲಿ, ಯಾವ ದೇವರಾದ್ರೂ ಇವತ್ತಿನವರೆಗೂ ಜನರಿಗೆ ವರ ಅಥವಾ ಶಾಪ ಕೊಟ್ಟಂತ ನಿದರ್ಶನಗಳಿದಾವ? ಅದು ಅವರವರ ನಂಬಿಕೆ ಅಂತ ನಾವು ಅಂದ್ಕೊಳ್ಬಹುದಾ ಹೇಗೆ ಅಂತ ಹೇಳಿ? ಸರಿ, ಅದು ನಿಮ್ಮ ನಂಬಿಕೆ ಇರ್ಲಿ, ಆದ್ರೆ ಆ ನಂಬಿಕೆಯನ್ನ ಸಾರ್ವತ್ರಿಕಗೊಳಿಸುವಂಥದ್ದು ಬೇಡ ಅನ್ನೋ ಅರ್ಥದಲ್ಲಿ ಇತ್ತೀಚೆಗೆ ಇಲ್ಲೇ ಒಂದು ಕೆಂಕೆರೆ ಇಲ್ಲಿ ಒಂದು ನಡೀತು ಪ್ರಕರಣ. ಅಲ್ಲೊಂದು ದೊಡ್ಡ ದೇವಸ್ಥಾನ, ಆ ದೇವಸ್ಥಾನಕ್ಕೆ ಸುಮಾರು ಒಂದು 2.5 ಕೋಟಿ ರೂಪಾಯಿದು ಆಸ್ತಿ ಇದೆ ಅಂತ, ಬಂಗಾರದ್ದು. ಯಾರೋ ಒಂದ್ ದಿವಸ ರಾತ್ರಿ ಕದ್ಕೊಂಡು ಹೋದ್ರು. ಪೊಲೀಸ್ ಸ್ಟೇಷನಿಗೆ ಕೇಸ್ ಕೊಟ್ರು. ಮತ್ತೆ ತನ್ನ ಆಭರಣಗಳನ್ನೇ ತಾನು ರಕ್ಷಣೆ ಮಾಡ್ಕೊಳ್ಳದೆ ಇರುವಂತ ಅಮ್ಮ ಅಥವಾ ದೇವರು ನಿಮಗೆ ಏನ್ ಕೊಡ್ತಾನೆ ಅಂತ ನಾವು ಪ್ರಶ್ನೆ ಮಾಡ್ತಿರ್ತೇವೆ ಮೊದ್ಲಿಂದನು. ಹಂಗಾರೆ ಈಗ ಪ್ರಶ್ನೆನೇ ಮಾಡಬಾರ್ದು, ಏನು ಕೇಳಲೇಬಾರ್ದು ಅಂತಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದಂಗಾಗಲ್ವಾ? ಧನ್ಯವಾದಗಳು ಸ್ವಾಮೀಜಿಗಳೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ರಾಜಶೇಖರಾನಂದ ಶ್ರೀಗಳು ಕೂಡ ಇದ್ದಾರೆ. ರಾಜಶೇಖರಾನಂದ ಶ್ರೀಗಳೇ, ನೀವಾಗಲೇ ಹೇಳ್ತಾ ಇದ್ರೆ ಒಂದು ಹೇರಿಕೆ ಮಾಡುವಂತಹ ವಿಚಾರಗಳು ಅಲ್ಲ ಇಲ್ಲಿ ಅನ್ನೋದನ್ನ ಹೇಳ್ತಾ ಇದ್ರಿ. ಈಗ ದೇವರು ಅಂತ ಹೇಳಿದ್ರೆ, ಗಣಪತಿ ಅಂತ ಹೇಳಿದ್ರೆ ಅಥವಾ ದೇವಸ್ಥಾನ ಕಟ್ಟಿದ ಮೇಲೆ ಯಾವುದಾದ್ರೂ ವರವನ್ನ ನೀಡಿದಾರಾ, ಶಾಪವನ್ನ ನೀಡಿದಾರಾ ಅನ್ನುವಂತಹ ಪ್ರಶ್ನೆಯನ್ನ ಈಗಾಗಲೇ ಶ್ರೀಗಳು ಹೇಳ್ತಾ ಇದ್ರೆ. ಕೊನೆಯದಾಗಿ ಈ ಒಂದು ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮೆಸೇಜ್ ಕೊಡೋದಕ್ಕೆ ಬಯಸ್ತೀರಿ ಸಮಾಜಕ್ಕೆ? ದೇವರು ವರ ಕೊಟ್ಟದ್ದು ಶಾಪ ಕೊಟ್ಟದ್ರ ಬಗ್ಗೆ ಉಲ್ಲೇಖವಿಲ್ಲದಿದ್ದರೂ ದೇವರನ್ನ ಆರಾಧಿಸುವಂತಹ ಋಷಿಮುನಿಗಳು ವರ ಕೊಟ್ಟದ್ದು, ಶಾಪ ಕೊಟ್ಟದ್ದು ಇದೆ. ಅದು ವಿಷ್ಣುವಿನ ಭಾಗದಲ್ಲಿರುವಂತಹ ಜಯ ವಿಜಯರ ಕಾರಣಕ್ಕೂ ಬರ್ತದೆ.
ಆಮೇಲೆ ಶಿವನ ಭಾಗದಲ್ಲಿರುವಂತಹ ಪ್ರಮಥ ಗಣಗಳ ವಿಷಯದಲ್ಲೂ ಕೂಡ ಬರ್ತದೆ. ಈಗ ಅವರು ಹೇಳಿದ್ರು, ಶ್ರೀಗಳು ಹೇಳಿದ್ರು, ನಮ್ಗೆ ಶಿವ ಸತ್ಯಾಂಶ, ಅದು ಜಗತ್ತಿನಲ್ಲಿ ಅವನ ಸ್ಥಾನ ಬಹಳ ದೊಡ್ಡದು, ಇದನ್ನ ಜನ ಒಪ್ಪಿಕೊಳ್ತಾರೆ. ಅದೇ ರೀತಿಯಾಗಿ ಗಣಪತಿಯ ಸಾನ್ನಿಧ್ಯವನ್ನ ಬಹುಸಂಸ್ಕೃತಿಯ ಈ ದೇಶದಲ್ಲಿ ಜನ ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ನನ್ನದೇ ಶ್ರೇಷ್ಠ ಅಂತ ನಾನು ನನ್ನ ಒಳಗೆ ಹೇಳುವುದು ಒಳ್ಳೆಯದೇ ಹೊರತು ನನ್ನದೇ ಶ್ರೇಷ್ಠ ಅಂತ ಜಗದಗಲ ಮುಗಿದಗಲ ಅದನ್ನ ಡಂಗುರ ಬಾರಿಸ್ತಾ ಹೋಗುದು ಒಳ್ಳೆಯದಲ್ಲ. ಬಹುಸಂಸ್ಕೃತಿ ಆರಾಧನೆಯ ದೇಶದಲ್ಲಿ ಎಲ್ಲರಿಗೂ ಗೌರವ ಕೊಟ್ಟೆ, ಹೊರಗಿನಿಂದ ವಿದೇಶದಿಂದ ಆಮದಾಗಿರುವಂತಹ ಆಚರಣೆಗಳಿಗೂ ಕೂಡ ನಾವು ಗೌರವ ಕೊಟ್ಟೆ ನಡೆದುಕೊಳ್ತಾ ಇರುವಂತಹ ಈ ಬಹುಸಂಸ್ಕೃತಿಯ ಶ್ರವಣ ಆರಾಧನೆಯ ದೇಶದಲ್ಲಿ ಇಂತಹ ಬಿರುನುಡಿಗಳನ್ನ ಹೇಳ್ತಾ ಹೋಗಿ ಬಸವಣ್ಣನಿಗೆ ನಾವು ಅಪಚಾರ ಮಾಡುವುದು ಸುತಾರಾಮ್ ಒಳ್ಳೇದಿಲ್ಲ ಅಂತ ಎಲ್ಲರಿಗೂ ಈ ಮೂಲಕ ಸಂದೇಶ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇವೆ. ಧನ್ಯವಾದಗಳು ಸ್ವಾಮೀಜಿ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.